ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಬೆಳಗಿಂದನೂ ಕೂಡ ನಾವು ಸಾಕಷ್ಟು ಆಧ್ಯಾತ್ಮದ ಒಳಹರಿವು, ತಿಳುವಳಿಕೆ ಮತ್ತೆ ನಮ್ಮ ದಿನನಿತ್ಯದ ಒಂದು ರೊಟೀನ್ ಲೈಫ್ನ ಪಕ್ಕಕ್ಕಿಟ್ಟು ಸೊ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಸೆಷನ್ನ ಅಟೆಂಡ್ ಮಾಡಿದ್ದೀವಿ ಅಂತ ಅನ್ನಿಸ್ತು. ಬಟ್ ಫೀಡ್ಬ್ಯಾಕ್ ಕೊಡುವಷ್ಟು ನನಗೆ ಆಳ ಆಗಲ್ಲ, ಗೊತ್ತಿಲ್ಲ. ಬಟ್ ಅನಿಸಿಕೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಚಿಕ್ಕಂದಿನಿಂದಲೂ ಕೂಡ ಸ್ವಾಮಿ ವಿವೇಕಾನಂದ, ಆಧ್ಯಾತ್ಮ, ತತ್ವಜ್ಞಾನ ಇದ್ರ ಬಗ್ಗೆ ಸಾಕಷ್ಟು ಆಸೆ, ಅಂದರೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು. ಫಿಲಾಸಫಿ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಫೀಲ್ಡಲ್ಲಿ ಹೋಗೋಕ್ಕಾಗಲ್ಲ. ಕನ್ನಡ ಸಾಹಿತ್ಯ ಓದ್ಕೊಂಡಿದ್ದೀನಿ, ಮತ್ತು BEd ಕೂಡ ಆಗಿದೆ, ಮತ್ತು ಟೀಚರ್ ಆಗಿ ಕೂಡ ವರ್ಕ್ ಮಾಡಿದ್ದೆ. ಸೊ ಓವರಾಲ್ ಈ ಸೆಷನಲ್ಲಿ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಪಡಿಬೇಕಾದಂಥ ಸ್ಫೂರ್ತಿ ಏನಿದೆ, ಮತ್ತು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮ ಒಂದು ಪ್ರಾಮಾಣಿಕತೆ, ಒಂದು ಅರ್ಪಣಾ ಮನೋಭಾವನೆ. ಸರ್ ಕೊನೆ ಹೇಳ್ತಿದ್ರು, ಪಿಗ್ಗಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದಿಲ್ಲ, ಆ ವ್ಯಾಲ್ಯೂನ ನಾವು ಜೀವನ ಪೂರ್ತಿ ನಮ್ಮೊಳಗಡೆ ನಾವು ಜಸ್ಟ್ ತಿಳ್ಕೊಳ್ಳೋದು, ಅರಿವನ್ನ ಮೂಡಿಸ್ಕೊಳ್ಳೋದು ಮಾತ್ರ. ಆದರೆ ನಾವು ಅಲ್ಲಿಗೆ ನಿಲ್ತೀವಿ. ಸೊ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ನಾವು ಅಂದ್ಕೊಂಡಿರೋ ಕಮ್ಯುನಿಟಿಗೆ ಒಂದು ಒಳ್ಳೇದು ಮಾಡಬೇಕು, ಅವರ ಒಂದು ಜೀವ ಮತ್ತು ಜೀವನದ ಬಗ್ಗೆ ನಾವು ಹೆಚ್ಚು ಜಾಗೃತರಾಗಿದ್ದಾಗ ನಮ್ಮ ಒಂದು ಕಾರ್ಯಕ್ಕೆ ಒಂದು ಅರ್ಥ ಬರೋದಕ್ಕೆ ಸಾಧ್ಯ ಇದೆ. ಸೊ ಅದು ನಾವು ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಒಳಗಿರುವ ಎಷ್ಟೋ ಗೊಂದಲಗಳು, ಸಂಶಯಗಳು ಮತ್ತು ಅಸ್ಪಷ್ಟವಾಗಿ ಇರುವಂಥ ಎಷ್ಟೋ ತೊಳಲಾಟಗಳಿಗೆ ಒಂದು ಉತ್ತರ ಸಿಕ್ಕಿದೆ. ಮತ್ತು ಈ ಉತ್ತರನ ನಾವು ಎಷ್ಟು ಜೀವನ ಪೂರ್ತಿ ಮುಂದುವರಿಸ್ಕೊಂಡು ಹೋಗ್ತೀವಿ, ಮತ್ತು ಅಲ್ಟಿಮೇಟ್ ಆಗಿ ನಾವು ಸಮಾಜಕ್ಕೆ ಏನನ್ನ ತಲುಪಿಸ್ಬೇಕು ಅನ್ನೋದಕ್ಕೆ ಒಂದು ಹಿಂದ್ಗಡೆ ಬ್ಯಾಕ್ ಬೋನ್ ಆಗಿ ಒಂದು ಕಾರ್ಯಕ್ರಮ ನಮಗೆ ಸ್ಫೂರ್ತಿ ಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಸೊ ಓವರಾಲ್ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿ ಮತ್ತು ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಹೊರಗಡೆ ಹಾಕಿ ನಮ್ಮಲ್ಲಿ ಒಂದು ಅಗೋಚರವಾದ, ಅಮಾನುಷವಾದಂತಹ ಒಳ್ಳೆಯ ಒಂದು ಸಕಾರಾತ್ಮಕ ಒಂದು ಚೇತನ ನಮ್ಮಲ್ಲಿ ಸ್ಪಿರಿಟ್ ಆಗಿ ನಮ್ಮಲ್ಲಿ ಬಂದಿದೆ ಅಂತ ನನಗೆ ಅನ್ನಿಸ್ತಿದೆ. ಎಲ್ಲರಲ್ಲೂ ಈ ಒಂದು ಸ್ಪಿರಿಟ್ನ ಮತ್ತು ಒಂದು ಏನು ಹೇಳ್ತಾರೆ ಒಂದು ಆದರ್ಶವನ್ನು ನಾವು ಮುಂದುವರಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನನ್ನೊಂದೆರಡು ಕಿಡುಮಾತುಗಳನ್ನು ಮುಕ್ತಾಯ ಮಾಡ್ತಾ ಇರ್ತೇನೆ.